ಇಲ್ಲ, ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ. ಆದರೆ ನಮ್ಮ ಜನ ಅಲರ್ಟ್ ಇದ್ದರು. ರಾತ್ರಿನ ಅವರು 10:30ಯಿಂದ 1 ಗಂಟೆವರೆಗೆ ಚೆಕ್ ಮಾಡಿ 9 ಮೊಬೈಲ್ ಫೋನ್ ಮತ್ತು 11 ಸಿಮ್ ಕಾರ್ಡ್ ಎಲ್ಲ ಸೀಜ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ನಾವು ಒಂದು ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾಯಿದ್ವಿ. ಸೊ ಆ ಡ್ರೈವ್ ಪ್ರಕಾರ ಇವರು ಶೇಷಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದರೆ ಅವ್ರಿಗೆ 30,000 ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾಯಿದ್ವಿ. ಮತ್ತು ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಮಗೆ ಕೂಡ ಏನಾದರೂ ಮೊಬೈಲ್ ಸಿಗುತ್ತೆ, ನಮ್ಮ ದುರ್ದೈವ ಹೇಳಿ ಅಥವಾ ಏನು ಹೇಳಿ ಸುದೈವ ಹೇಳಿ ಯಾವುದು ಮೊಬೈಲ್ ನಮಗೆ ಸಿಕ್ಕಿಲ್ಲ. ನಾವು ಸುಮಾರು 2 ತಾಸಲ್ಲಿ ಚೆಕ್ ನಾವು ಮಾಡಿದ್ದೀವಿ. ಮತ್ತು ಬಹಳಷ್ಟು ಯಾರು ಕೈದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಅವ್ರದ್ದು ಕೆಲವು ಅಹವಾಲುಗಳು ಇರ್ತದೆ, ಕೆಲವು ಸಮಸ್ಯೆಗಳು ಇರುತ್ತೆ, ಅದು ಕೂಡ ಸ್ಪಂದಿಸಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆಗಳು ಇರುತ್ತೆ, ಅವ್ರದ್ದು ಕೂಡ ಕೆಲವು ಹಿಂದಿದ್ದಾರೆ. ನಾವೇನಿದೆ ಅದು ಅವ್ರಿಗೆ ಅನುಷ್ಠಾನತರಕ್ಕೆ ಅದು ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಇವರು ಇದೇ ರೀತಿ ನಮ್ಮ ಬಿಂದು ಮನಿಯವರಿದ್ದಾರೆ, ಸುಂದರರಾಜ್ ಅವರು ಇದ್ದಾರೆ, ಎಲ್ಲ ಲೋಕಲ್ ಆಫೀಸರ್ಸ್ ಇದ್ದಾರೆ. ಅವರು ಕೂಡ ಕಾಲಕ್ಕೆ ಇಲ್ಲಿ ಬಂದು ಭೇಟಿಯವರು ಮಾಡ್ತಾ ಇರ್ತಾರೆ. ಮತ್ತು ಮೊನ್ನೆ ಒಂದು ಗಾಂಜಾಯ್ದು ಸಿಕ್ಕಿತ್ತು. ಸೊ ಯಾವುದು ಕೇಸ್ ಆಗಿದ್ದರೆ ಅವರು ಒಂದು ಬಹಳ ಸಮಗ್ರವಾಗಿ ತನಿಖೆ ನಡೆಸಿ ಪೂರ್ತಿ ಜಾಲ ಏನಿದೆ ಅದು ಭೇದಿಸಿ ಮತ್ತು ನಾವು ಈ ರೀತಿ ಮಾಡಿದರೆ ಅದು ಜೈಲು ಹೊರಗಡೆ ಕೂಡ ಅಪರಾಧ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯ ಆಗಲಿ ಅದು ಕಡಿಮೆ ಆಗುತ್ತೆ. ಮತ್ತು ಜೈಲು ಒಳಗಡೆ ಕೂಡ ನಮ್ಮ ಪ್ರಕಾರ ಅವರು ಸುಷ್ಟವಾಗಿಲ್ಲ ಕೆಲಸ ನಡೆಯುತ್ತೆ, ನಾನು ಅದು ಭಾವಿಸಿದೆ. ಸರ್, ಈಗ ಬೆಂಗಳೂರಿನಲ್ಲಿ AI ಆಧಾರಿತ ಕ್ಯಾಮ್ರಾ ಅಳವಡಿಸ್ತೀವಿ, ಅದು ಇಲ್ಲಿ ಕೂಡ ಬರ್ತಾರೆ, ಇವತ್ತೇ ಬರ್ತಾರೆ ಟ್ರಯಲ್ ಇದು ಮಾಡೋಕ್ಕೆ. ಅದು AI ಬೇಸ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಇದೆ. ಇಲ್ಲಿ ಕೂಡ ಎಸಿತಾರೆ ಸ್ವಲ್ಪ ಇದು ಎಲ್ಲ ಗಾಂಜಾಗಳು ಆ ಕಡೆಯಿಂದ ಸ್ಮಶಾನ ಕಡೆಯಿಂದ ಮಾಡ್ತಾರೆ. ಸೊ ಇವತ್ತು ಬರೋರು ಇದ್ದಾರೆ, ನಾವು ಟ್ರಯಲ್ ಎಲ್ಲ ಕಡೆ ನಾವು ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ಅಳವಡಿಸಲಿಕ್ಕೆ ನಾವು ನೋಡ್ತೀವಿ ಈಗ ಯಾವ ರೀತಿ ನಾವು ಮಾಡ್ಬೋದು. ಸೊ ಟ್ರಯಲ್ ಬೇಸಿಸ್ ಮೇಲೆ ಮೈಸೂರು ಕೂಡ ನಾವು ನೋಡ್ತೀವಿ. ಮೈಸೂರು, ಬ್ಯಾಂಗ್ಳೂರು, ಬೆಳಗಾಂ, ಕಲಬುರಗಿ ಇದು 4 ಈಗ ಇದೆ. ಬೇರೆ ನಾವು ನೋಡೋಣ, ಅದರಲ್ಲಿ ನಾವು ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನಾದರೂ ಭದ್ರತೆಗೆ ಸಂಬಂಧಪಟ್ಟಂಗೆ ಏನಾದರೂ ಸುಧಾರಿತ ವ್ಯವಸ್ಥೆಗೆ ಸೂಚನೆ ಏನಾದ್ರು ಕೊಟ್ಟರೆ ಸರ್? ಭದ್ರತೆಗೆ ನೋಡಿ, ನಾವು ಮೊದಲೇ ಇದಕ್ಕೆ ನಮ್ಮದು ಫಿಸಿಕಲ್ ಇಂದಕ್ಕೆ ಪೆರಿಮೀಟರ್ ಸೆಕ್ಯೂರಿಟಿ ಸಲುವಾಗಿ KSISFನವ್ರಿಗೆ ಕೂಡ ಹೇಳಿದ್ದೀವಿ. ಯಾಕೆಂದರೆ ಈಗ ಪೆರಿಮೀಟರ್ ಸೆಕ್ಯೂರಿಟಿ ಮತ್ತು ಮೇನ್ ಗೇಟ್ ಎಂಟ್ರೆನ್ಸ್ ಇದೆ, ಆ ಸೆಕ್ಯೂರಿಟಿ ಅವ್ರಿಗೆ ಒದಗಿಸ್ಕೊಡ್ಲಾಗಿದೆ. ಅವರೇ ಉಸ್ತುವಾರಿ ಅವರು ನೋಡ್ತಾ ಇದ್ದಾರೆ, ಜವಾಬ್ದಾರಿ ಅವ್ರಿಗೆ ಇದೆ. ಸೊ ಅವರು ಕೂಡ ಸರಿಯಾದ ರೀತಿಯಿಂದ ಇದು ಚೆಕ್ ಮಾಡಬೇಕು. ಯಾರು ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ ಕಾಂಟ್ರಾಬ್ಯಾಂಡ್ ಆಗಲಿ ಅದು ಒಳಗಡೆ ಹೋಗಬಾರ್ದು. ಮತ್ತು ಜೈಲು ಒಳಗಡೆ ಪ್ರೆಸಿಡೆಂಟ್ ಸ್ಟಾಫ್ದು ಕೂಡ ಜವಾಬ್ದಾರಿ ಇದೆ, ಯಾರು ಇದು ಯೂಸ್ ಮಾಡೋದು ಏನಿದೆ ಅದು ಆಗಬಾರ್ದು. ಈಗ ಸಿಗ್ನಲ್ ರಿಲೇಟೆಡ್ ಇಶ್ಯೂಸ್ ಇನ್ನೂ ಪೂರ್ತಿ ಸಾಲ್ವ್ ಆಗಿಲ್ಲ. ಆ TCILನವರಿಗೆ ನಾವು ಹೇಳ್ತಾನೆ ಇದು ಬಹಳ ದಿವಸದಿಂದ ಹೇಳ್ತಾ ಇದ್ದಾರೆ, ನಾವು ಕೂಡ ಕರೆದಿದ್ವಿ ಮೊನ್ನೆ. ಈಗ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಾವು ನೋಡೋಣಕ್ಕೆ ಇದು ಏನು ಸರಿಪಡಿಸಬೇಕು. ಸೊ ನಾವು ಜಾಮರ್ದು ಇಫೆಕ್ಟಿವ್ನೆಸ್ ಏನಿದೆ ಅದು ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಸಿಬ್ಬಂದಿಗಳ ಕೊರತೆ ಏನಾಗಿದೆ ಸರ್? ಸಿಬ್ಬಂದಿದು ಕೊರತೆ ಇದೆ. ನಾವು ರಿಕ್ರೂಟ್ಮೆಂಟ್ ಸಲುವಾಗಿ ಕೂಡ ಪ್ರಪೋಸಲ್ ಇದೆ, ಅದು ಮಾಡ್ತಾರೆ. ಆದರೆ ಸಿಬ್ಬಂದಿ ಬರೋದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದ್ರು ಸಹ ನಮ್ಗೆ ಅನಿಸಿಗೆ 2 ವರ್ಷ 3 ವರ್ಷ ಈಗ ಬೇಕಾಗುತ್ತೆ. ಸೊ ನಾವು ಯಾವ ರೀತಿ ಇದು KSISFದು ಸಹಯೋಗದಿಂದ ಆಗಲಿ, ಲೋಕಲ್ ಪೊಲೀಸು ಸಹಕಾರದಿಂದ ಆಗಲಿ, ನಾವು ಸದ್ಯಕ್ಕೇನಿದ್ದಕ್ಕೆ ಶಾರ್ಟ್ ಟರ್ಮಲ್ಲಿ ನಾವೇ ಹೆಚ್ಚು ಕೆಲಸ ಮಾಡ್ಕೊಂಡು ಮಾಡಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಅದು ಪ್ರಾಸೆಸ್ ಅದು ಇದೆ, ಪ್ರಾಸೆಸ್ನಲ್ಲಿದೆ. ಆದರೆ ಸ್ವಲ್ಪ ಸಮಯ ಇದು ಕಾಲ ಹಿಡಿಯುತ್ತೆ. ಅದು ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.